ನಾವು ₹1 ಕೊಟ್ಟು 15 ಪೈಸೆ ತಗೋತೀವಿ, ಅವ್ರು ₹1 ಕೊಟ್ಟು ₹2 90 ಪೈಸೆ ತಗೋತಾರೆ. ₹1 ಕೊಟ್ಟು ನಾವು 15 ಪೈಸೆ ತಗೊಂತಿಲ್ಲ, ₹1 ಕೊಟ್ಟು 53 ಪೈಸೆ ಕರ್ನಾಟಕ ವಾಪಸ್ ಬರ್ತಿದೆ. ಜೊತೆಗೆ 77 ಪೈಸೆ ನಿಮಗೆ ಸೆಕ್ಯೂರಿಟಿ ಮತ್ತು ಕಮ್ಯುನಿಕೇಶನ್ ಬರ್ತಿದೆ. ಒಂದು ನಿಮಿಷ ಅದ್ರ ಬಗ್ಗೆ ಚಾಲೆಂಜ್ ಮಾಡಿ. 5 ಲಕ್ಷ ಕೋಟಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ₹53 ಪೈಸೆ ಬರ್ತಾ ಇದೆ. ನಾವು 5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೇವೆ, ಅವ್ರು ವಾಪಸ್ ತರ್ತಕ್ಕಂಥದ್ದು ಕೇವಲ 51,000 ಕೋಟಿ ರೂಪಾಯಿಗಳ ಮಾತ್ರ. ಸುಳ್ಳು ಹೇಳಬೇಕು ಅಂದ್ರೆ ಬಿಜೆಪಿ. ಒಂದು ನಿಮಿಷ ಗ್ಯಾರಂಟಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್, ಏರ್ಪೋರ್ಟ್ಸ್, ಪೋರ್ಟ್ಸ್, ಆಮೇಲೆ ಈ ರಾಜ್ಯಕ್ಕೆ ಆಗ್ತಿರ್ತಕ್ಕಂಥ ಒಂದ್ ನಿಮಿಷ ಕಣ್ರಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಫಾರ್ಮರ್ ಲೋನ್ಸ್, ಎಜುಕೇಶನ್ ಬರ್ತಕ್ಕಂತಹ ಅನುದಾನಗಳು, ಹೆಲ್ತ್ ಬರ್ತಕ್ಕಂತಹ ಅನುದಾನಗಳು ಇದೆಲ್ಲ ಹೋಗುತ್ತೆ. ಒಂದ್ ನಿಮಿಷ ತಡ್ರಿ. ಈಗ ಸರ್ ನಾನು ಏನ್ ಹೇಳ್ತೀನಿ ಗೊತ್ತಾ ಸರ್, ಒಂದ್ ನಿಮಿಷ ತಡ್ರಿ ಸರ್. ಈಗ ನೀವು ಅಶೋಕ್ ಗೌಡ್ರ ಆಗಿರ್ಬೋದು ಅಥವಾ ನಾಗರಾಜ್ ಯಾದವ್ ಆಗಿರ್ಬೋದು, ಎನಿ ಪಾಲಿಟಿಷಿಯನ್, ಯಾವುದೇ ಸರ್ಕಾರ ಇರಲಿ ಸರ್, ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಸರ್ ನೀವು ಯಾವತ್ತೂ ಕೂಡ ನಾಡಿನ ಬಗ್ಗೆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಅದು ರಾಜಕೀಯ ಏನೇ ಇರಲಿ, ನೀವು ಮುಂದೆ ನಿಂತು ನಮ್ಮ ರಾಜ್ಯಕ್ಕೆ ಬೇಕಾಗಿರೋದನ್ನ ತರೋ ನಿಟ್ಟಿನಲ್ಲಿ ನೀವು ಲೀಡ್ ಮಾಡಬೇಕು, ನೀವು ಮಿಸ್ಲೀಡ್ ಮಾಡಬೇಕು. ಇಲ್ಲ ಮಾಡ್ತಾ ಇದೀವಿ ನೋಡಿ. ಒಂದ್ ನಿಮಿಷ, ಒಂದೇ ಒಂದ್ ನಿಮಿಷ. ಈಗ ಇವತ್ತು ಬೆಳಗ್ಗೆ ಇವತ್ತು ಕೋಲ್ಡ್ ಸ್ಟೋರೇಜ್ಗೆ ಇವತ್ತು ಬೆಳಗ್ಗೆ ಯಾರೋ ಒಬ್ಬರ ಹತ್ರ ಹೋಗಿದ್ದೆ. ಅವ್ರೇನ್ ಹೇಳ್ತಿದ್ರು ಅಂದ್ರೆ, ಸರ್ 5,000 ಲೀಟರ್ ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ನಿಮಗೆ 2,85,000 ನಿಮಗೆ ಸಬ್ಸಿಡಿ ಬರುತ್ತೆ. 2,85,00,000 ಅಂದ್ರೆ ಏನಾಯ್ತು? ಅದು ಕರ್ನಾಟಕ ರಾಜ್ಯಕ್ಕೆ ಬಂದಂತ ಇನ್ವೆಸ್ಟ್ಮೆಂಟ್ ಅಲ್ವಾ? ಅದಾದ್ಮೇಲೆ ನೀವು ಕುರಿ ಸಾಕಾಣಿಕೆ ಮಾಡಿದಾಗ ನಿಮ್ಗೆ 50 ಲಕ್ಷ ಸಬ್ಸಿಡಿ ಏನ್ ಮಾತಾಡ್ತಿದ್ದೀರಾ ನೀವು? ಅಂದ್ರೆ ರೈತರಿಗೆ ಬರ್ತಕ್ಕಂಥ ಸಬ್ಸಿಡೀಸ್ ವಾಪಸ್ ಬಂದಂಗಲ್ವಾ ರಾಜ್ಯಕ್ಕೆ ವಾಪಸ್ ಬಂದಂಗಲ್ವಾ? ನಿಮ್ಗೆ ಇರಿಗೇಷನ್ ಪ್ರಾಜೆಕ್ಟ್ಸ್, ಮೈಕ್ರೋ ಇರಿಗೇಷನ್ ಪ್ರಾಜೆಕ್ಟ್ಸ್ ಇವೆಲ್ಲ ವಾಪಸ್ ಬಂದಂಗಲ್ವಾ? ಅದರಿಂದಾಗಿ 53 ಪೈಸಾ ರಾಜ್ಯಕ್ಕೆ ಬರ್ತಿರ್ತಕ್ಕಂಥದ್ದು. ಡಿಫೆನ್ಸ್ ಕಮ್ಯುನಿಕೇಶನ್ ಅಲ್ಲಿ ಬರ್ತಿರ್ತಕ್ಕಂಥ 77 ಪೈಸಾ ನೋಡಿ. ನಬಾರ್ಡ್ ಇರ್ಬೋದು, NBH ಇರ್ಬೋದು, ಯಾವ್ಯಾವ ಸ್ಕೀಮ್ಸ್ ಇದೆ ರಾಜ್ಯದಿಂದ ಕಳಿಸ್ತಕ್ಕಂತಹ ಕರೆಕ್ಟ್ ಆಗಿ ಕಳಿಸಿದಾಗ 100% ವಾಪಸ್ ಕೊಡ್ತಾರೆ, ಸರಿಯಾಗಿ ವಾಪಸ್ ಕೊಡ್ತಾರೆ. ಸುಳ್ಳು ಹೇಳ್ತಕ್ಕಂತಹ ಆಯ್ತು, ಇನ್ನೊಂದು ಸೈಡ್ ಇಟ್ಕೊಳ್ಳಿ, ಪರವಾಗಿಲ್ಲ, ನಾನು ಅಂಕಿ ವಿಚಾರ ಅನುದಾನ ಕೊರತೆ ವಿಚಾರ ನಾವು ಸೆಪರೇಟ್ ಆಗಿ ಡಿಬೇಟ್ ಮಾಡೋಣ. ಮಿಷನ್ ಮತ್ತು ಫೈನಾನ್ಸ್ ಕಮಿಷನ್ ಹೋಗಿ ಕೇಳ್ರಿ. ಫೈನಾನ್ಸ್ ಕಮಿಷನ್ ಮರ್ಯಾದೆ ಕೊಡ್ರಿ, ರಾಜ್ಯಕ್ಕೆ ಮರ್ಯಾದೆ ಕೊಡ್ರಿ, ಮನೆಗೆ ಮಗ ಕಲ್ತ್ಕೊಳ್ರಿ. 7ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಏನ್ ರೂಲ್ ಆಗಿತ್ತು? ಆ ರೂಲು ಯಾವಾಗ ಆಗಿತ್ತು? ಇವರೇ ಇಂದಿರಾ ಗಾಂಧಿ ಅವರ ಸರ್ಕಾರ ಇತ್ತು. ಅದ್ರಲ್ಲಿ ಏನಾಯ್ತು? ಕಂಟಿನ್ಯೂ ಆಗಿದೆ. ರಾಜ್ಯಗಳು ಬದಲಾವಣೆ ಆಯ್ತು. ಅಶೋಕ್ ಗೌಡ್ರೆ, ಈ ಗ್ಯಾರಂಟಿ ನ್ಯೂಸ್ ಒಂದು ಸರ್ವೆ ಮಾಡ್ತು ಸರ್. ಗ್ಯಾರಂಟಿ ನ್ಯೂಸ್ ಒಂದು ಸರ್ವೆ ಮಾಡ್ತು. ಅದರಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ವಿ. ಆ ಪ್ರಶ್ನೆಯಲ್ಲಿ ನಾವು ಮತ್ತು ರಣನೀತಿ ಅನ್ನುವಂಥ ಸಂಸ್ಥೆಯ ಸಹಯೋಗದಲ್ಲಿ ನಾವೊಂದು ಗ್ಯಾರಂಟಿ ನ್ಯೂಸ್ ಒಂದು ಸರ್ವೆ ಮಾಡಿದ್ವಿ. ಆ ಸರ್ವೆಯಲ್ಲಿ ನಾವು ಕೇಳಿದ ಪ್ರಶ್ನೆ, ಗ್ಯಾರಂಟಿ ಸ್ಕೀಮ್ಗಳು, ಗ್ಯಾರಂಟಿ ಯೋಜನೆಗಳು ಬೇಕಾ ಬೇಡವಾ ಅಂತ.